ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಿಮಗೆ ಏನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾಳೆ ಸ್ಯಾಟರ್ಡೆ ಓಕೆನಾ, ನಾಳೆ ನಾನು ಲೈವ್ ಬರೋಣ ಅಂತ ಇದ್ದೀನಿ ಓಕೆನಾ. ಇವತ್ತು ನೀವು ಕಮೆಂಟ್ ಮಾಡಿ ಓಕೆನಾ. ನಾನು ಆದರೆ ಯೂಟ್ಯೂಬಲ್ಲಿ ಲೈವ್ ಬರ್ತೀನಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರ್ತೀನಿ. ಇನ್ಸ್ಟಾಗ್ರಾಮ್ ಐ ಡಿ ನಿಮ್ಮೆಲ್ರಿಗೂ ಸಹ ಅಬೌಟ್ ಸೆಕ್ಷನಲ್ಲಿ ನಮ್ಮ ಪಿಜನ್ ಅಡಾಪಿ 20 ಅಂತಲೇ ಹೊಸದಾಗಿ ಇನ್ಸ್ಟಾಗ್ರಾಮ್ ಐ ಡಿ ಮಾಡಿ ಲಿಂಕ್ ಮಾಡಿದ್ದೀನಿ. ಯಾರ್ಯಾರು ಇನ್ನೂ ಫಾಲೋ ಮಾಡಿಲ್ಲ ಅದನ್ನು ಈಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ ಓಕೆನಾ. ಅದ್ರ ಬಗ್ಗೆ ನಿಮಗೆ ಇವತ್ತು ಅಪ್ಡೇಟ್ ಕೊಡ್ತೀನಿ ಓಕೆನಾ. ನಾಳೆ ಟೈಮಿಂಗ್ಸು ಓಕೆನಾ 3 o'clockಗೆ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಓಕೆನಾ. 3 o'clockಗೆ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದರೆ ಯಾಕೆಂದರೆ ನಾಳೆ ಸ್ಯಾಟರ್ಡೆ ಅಲ್ವಾ, ಹಾಫ್ ಡೇ ಇರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ಇವತ್ತು ಅಕ್ಕಿ ಹೊಡೆದಿದೆ ಓಕೆನಾ. ನಮ್ಮ ತಿರುವಾಲು ಮತ್ತು ನಮ್ಮ ತಾಮ್ರಾಲ್ನ ಅಕ್ಕಿನ ಎರಡು ಸಹ ಸ್ವಲ್ಪ ದೂರ ದಷ್ಟ ಮಾಡಿ ಬಂದಿದೆ, 1 ಕಿಲೋಮೀಟರ್ ಅಷ್ಟೇ ಓಕೆನಾ. ಇವತ್ತು ಅಕ್ಕಿ ಸ್ವಲ್ಪ ಸಖತ್ ಬಿಸಿಲಿತ್ತು, ಒಂದು 25 ನಿಮಿಷ ಆಡಿ ಅಕ್ಕಿ ನೀಟಾಗಿ ಬಂದು ಫಿನಿಶ್ ಮಾಡ್ತು ಓಕೆನಾ. ಫಸ್ಟು ತಾಮ್ರಲ್ಲಿ ಫಿನಿಶ್ ಮಾಡ್ತು, 27 ನಿಮಿಷಕ್ಕೆಲ್ಲ ನಮ್ಮ ತಿರುವಾಲು 25 ನಿಮಿಷಕ್ಕೆಲ್ಲ ಫಿನಿಶ್ ಮಾಡ್ತು. ನಮ್ಮ ತಾಮ್ರಲ್ಲೇ ಇನ್ನೂ ಸ್ವಲ್ಪ ಆಡಿ ಅಕ್ಕಿ ಕುತ್ಕೊಂಡಿದ್ದು. ಇವತ್ತು ಅಕ್ಕಿ ಫುಲ್ಲು ಬಾಯಿ ತೆಗ್ದುಬಿಡಿತು ಓಕೆನಾ. ಅಕ್ಕಿಗೆ ರೆಸ್ಟ್ ಕೊಡಬೇಕು ಅಂತಿದ್ದೀನಿ, ನಾಳೆ ಅಕ್ಕಿಗೆ ರೆಸ್ಟ್ ಕೊಡ್ತೀನಿ. ನಾಳೆ ಲೈವ್ ಬರ್ತೀನಲ್ಲ, ಏನೇನು ತಿಳಿಸ್ಕೊಡ್ತೀನಿ ಅಂದರೆ, ಇಲ್ಲಿ ಅಕ್ಕಿಗಳನ್ನೆಲ್ಲ ಸಹ ಈಚೆಗೆ ಬಿಟ್ಟು ಸಾನಕ್ಕೆ ಬಿಡಬೇಕು ಓಕೆನಾ. ಅದು ನಮ್ಮ ಈ ಅಕ್ಕಿಗಳಿಗೆಲ್ಲ ಏನಂದರೆ ಮಾಮೂಲಿ ಜಾಲ್ ಬಾಕ್ಸ್ ಒಳಗೆ ಹಾಕಿ ಕ್ರೇಟಲ್ಲಿ ನೀರು ಇಕ್ಕಿದೆ ಓಕೆನಾ. ಈ ಥರ ಬಟ್ಲಲ್ಲಿ ನೀರು ಇಕ್ಕಿ ಬಿಟ್ಟಿದೆ. ಯಾಕೆ ನೀರು ಇಕ್ಕಿದೆ ಅಂದರೆ, ಅಕಸ್ಮಾತ್ ಏನಾರ ಬಿಸಿಲಿಗೆ ಸ್ವಲ್ಪ ದಾವರಿತು ಅಂದರೆ ಅಕ್ಕಿ ಡಿಹೈಡ್ರೇಟ್ ಆಗಬಾರ್ದಲ್ವಾ, ಅದಕ್ಕೋಸ್ಕರ ನೀರು ಸಹ ಅಲ್ಲೇ ಇಟ್ಟಿದೆ. ಅದಾದಮೇಲೆ ಈಗ ಅಕ್ಕಿಗಳಿಗೆಲ್ಲ ಮೇವು ಇಕ್ಕಿದ್ದೀನಿ. ಇನ್ನೂ ಒಂದು 1 ಅವರ್ ಅಲ್ಲೇ ಬಿಟ್ಬಿಡ್ತೀನಿ, ಆರಾಮಾಗಿ ಅಕ್ಕಿಗಳೆಲ್ಲ ತಿನ್ಕೊಳ್ಳಿ ಓಕೆನಾ. ಅದಾದಮೇಲೆ ಪಟಗಳಿಗೆಲ್ಲ ಕಾಳು ನೆನೆಸಿದೆ, ಆಲ್ರೆಡಿ ಕೊಟ್ಟಿದ್ದೀನಿ. ಬನ್ನಿ ಪಟನೂ ಸಹ ತೋರಿಸ್ತೀನಿ. ನೋಡಿ ಮೇಲೆ ಇಲ್ಲಿ ಜಾಲ್ ಬಾಕ್ಸ್, ಇಲ್ಲಿ ಫಸ್ಟ್ ಏನಾದರೂ ಒಂದು ಟೈ ಮಾಡಬೇಕು, ಯಾಕೆಂದರೆ ಜಾಲ್ ಬಾಕ್ಸ್ ಒಳಗೆ ಹಾಕಿರೋದೆಲ್ಲ ಇಲ್ಲಿ ಕೆಳಗಡೆ ಬೀಳ್ತಾ ಇದೆ, ಅದೊಂದು ರೆಡಿ ಮಾಡ್ಕೊಬೇಕು. ಬನ್ನಿ ಪಟಗಳನ್ನೂ ನೋಡಿ ಈ ಸ್ಟೇಜಿಗೆ ಈಗ ಬಂದಿದೆ. ಇನ್ನು ಸೀಕ್ಲು ಹೊಡೆದ್ಬಿಟ್ಟಿತ್ತು, ಇದು ಪೂರ್ತಿ ಸೀಕ್ಲು ಹೊಡೆದಿತ್ತು. ಈಗ ಅಕ್ಕಿ ಸ್ವಲ್ಪ ನೋಡ್ಕೊಳ್ಳೋಂಗಿದೆ ಓಕೆನಾ. ಅಪ್ಪ ಅಮ್ಮ ಏನೋ ತಿನ್ನಿಸ್ತೇನೆ ಈ ಥರ ಆಗಿದೆ ಇದು ಓಕೆನಾ. ಇದು ಮತ್ತು ಇದು ಒಂದೇ ಪಟ, ಅರೆ ನೋಡಿ ಎಷ್ಟು ವ್ಯತ್ಯಾಸ ಇದೆ ಓಕೆನಾ. ನಾನು ಅಕ್ಕಿದು ಮೊಟ್ಟೆ ಒಂದೇ ದಿವಸ ಇಕ್ಕಿದ್ರು ಸಹ ಅಂದರೆ ಚೇಂಜಸ್ ಬಂದಿದೆ. ಅದು ಸ್ವಲ್ಪ ಲೇಟಾಗಿ ಮರಿ ಆಯಿತು ಓಕೆನಾ. ಇದು ಸ್ವಲ್ಪ ಬೇಗಾಗಿ ದೊಡ್ಡ ಮರಿಗೆ ಮಾತ್ರ ಅಕ್ಕಿ ತಿನ್ನಿಸಿ ಇದು ಮಾಡ್ತಾಯಿತ್ತು. ನಾನು ಸ್ವಲ್ಪ ತಿನ್ನಿಸ್ತಾ ಇದ್ದೆ, ಆದರೂ ಅಕ್ಕಿ ಡೈಜೆಸ್ಟ್ ಮಾಡ್ಕೊತಿರ್ಲಿಲ್ಲ. ಆದರೆ ಪಟ ಮಾತ್ರ ಕಣ್ಣೆಲ್ಲ ನೆಕ್ಸ್ಟ್ ಲೆವೆಲಲ್ಲಿದೆ ಈಗೂ ಸಹ. ಅದಕ್ಕೆ ನಾನೇ ಕಡಲೆಕಾಳು ಕೊಟ್ಟು ನೋಡ್ಕೊತಾ ಇದ್ದೀನಿ. ಇದು ನಮ್ಮ ಗುಲ್ದಾರ್ ಪಟ ಓಕೆನಾ. ಇನ್ನು ಇದು ಪಕ್ಕ ಬರಬೇಕು. ಇದು ನಮ್ಮ ಸುರ್ಮಿ ಪಟ, ನೋಡ್ಬೋದಲ್ಲ ಚೆನ್ನಾಗಿ ಬರ್ತಾ ಇದೆ. ರೆಡಿ ಮಾಡ್ಕೊತಾ ಇದ್ದೀನಿ, ನೋಡೋಣ. ಅಷ್ಟರಲ್ಲಿ ಅಕ್ಕಿ ಏಟು ಚೆನ್ನಾಗಿದೆ ನಮ್ಮ ಲೆಕ್ಕ ಓಕೆನಾ. ಕಡಲೆಕಾಳು ಮಾತ್ರ ಒಂದು 20 ಕಡಲೆಕಾಳು ಕೊಟ್ಟು ಅಕ್ಕಿಗೆ ನೀರು ಕೊಟ್ಟಿದ್ದೀನಿ. ಆಮೇಲೆ ಬಂದು ಅಕ್ಕಿಗೆ ರಾಗಿ ಕೊಡಬೇಕು ಓಕೆನಾ. ಅಲ್ಲಿವರೆಗೂ ಆರಾಮಾಗಿ ಪಟಗಳನ್ನೆಲ್ಲ ಇದ್ರೊಳಗೆ ಇಕ್ಕೊಳ್ತಾ ಇದ್ದೀನಿ. ಈಗ ಅದರಲ್ಲೂ ಸಹ ಬ್ರೀಡಿಂಗ್ ಅಕ್ಕಿಗಳನ್ನ ಬಿಡಬೇಕು. ನಾನು ಇನ್ನೇ ಅದು ಬಿಟ್ಟಿಲ್ಲ, ಎಲ್ಲ ನೋಡಿದ್ರಲ್ಲ ಕಾವು ಕೂತೈತೆ. ಇನ್ನು 3 ದಿವಸ ಬಿಟ್ಟು ಏನು ಮಾಡಬೇಕು ಅಂದರೆ, ನಮ್ಮ ಧೂಮಪ್ ಜೊತೆ ಓಕೆ ನೋಡ್ಬೋದು, ಅಲ್ಲಿ ಕಾವು ಕೂತಿದೆ. ಆ ಜೊತೆಯಲ್ಲಿ ಅಂದರೆ ಮೊಟ್ಟೆ ಫಾರ್ಮ್ ಆಗಿದೆ ಅನ್ನೋದನ್ನ ನೋಡ್ಕೊಬೇಕು ನಾನು ಓಕೆನಾ. ಅದಕ್ಕೋಸ್ಕರ ಅಷ್ಟೇ. ಒಂದ್ಸಲಿ ನಾನು ಸುಮ್ಮನೆ ಅಕ್ಕಿದು ಮೊಟ್ಟೆ ಇಕ್ಸಿದ್ದೆ ಓಕೆನಾ. ಅಕ್ಕಿ ಒಂದ್ಸಲಿನಾರ ಮೊಟ್ಟೆ ಇಕ್ಸ್ಬೇಕಾ ಅಂತ ಹೇಳಿದ್ದಾರೆ ನನಗೂ ಯಾರ ಹತ್ರನೂ ತಿಳ್ಕೊಂಡಿದ್ದು. ಫೀಮೇಲ್ ಅಕ್ಕಿ ಮೊಟ್ಟೆ ಇಕ್ಸ್ಬೇಕು ಅಂತ ಅಂತಾರೆ, ಅದಕ್ಕೋಸ್ಕರ ಅಷ್ಟೇ. ನಾನು ಒಂದ್ಸಲಿ ಸುಮ್ಮನೆ ಅಕ್ಕಿಗೆ ಮೊಟ್ಟೆ ಇಕ್ಸಿ ಮೊಟ್ಟೆನ ಮರಿ ಮಾಡಿಸಿರ್ಲಿಲ್ಲ, ಅರೆ ಮೊಟ್ಟೆನ ಎಸ್ಬಿಟ್ಟಿದ್ದೆ ನಾನು ಓಕೆನಾ. ಮೊಟ್ಟೆ ಇಕ್ಕಾದ್ಮೇಲೆ ಅಕ್ಕಿನ ಸಪ್ರೇಟ್ ಮಾಡ್ಕೊಂಡಿದ್ದೆ. ಅದು ಬಿಟ್ಟರೆ ಇನ್ನೇನು ತಿಳಿಸೋದಿಲ್ಲ. ಜಾಗ್ ಅಂದರೆ ನಮ್ಮ ಮಕ್ಷಿ ಫೀಮೇಲ್ ಏನಿತ್ತು, ತುಂಬ ಜನ ಕೇಳ್ತಾ ಇದ್ದಾರೆ, ಪ್ರೈಸ್ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಕ್ಕಿ ಅಂದರೆ ಯಾವ ಲೆವೆಲಲ್ಲಿರುತ್ತೋ ಆ ತಕ್ಕನಕ್ಕೆ ಪ್ರೈಸ್ ಹೋಗ್ತಾ ಇರುತ್ತೆ ಓಕೆನಾ. ಈಗ ಅಕ್ಕಿ ಮೀಡಿಯಮ್ ರೇಂಜ್ ಆಗಿ ಆಡ್ಕೊಳ್ತಾ 1 ಅವರ್ 2 ಅವರ್ ಪಾಸ್ ಮಾಡೋಂಗಿದ್ರೆ ಅಕ್ಕಿ ಕಡಿಮೆ ಬೆಲೆ ಕೊಡ್ತಾರೆ ಓಕೆನಾ. ಅಕ್ಕಿ ಒಂದು 5 ಅವರ್ ಪಾಸ್ ಮಾಡಿ ಏಟು ಹೊಡೆದು ಇಕ್ಕೊಂಡಿರೋ ಅಕ್ಕಿಗಳಲ್ಲಿ ಏನಂದರೆ, ಆ ಅಕ್ಕಿಗಳಲ್ಲೆಲ್ಲ ಒಂದು ಬ್ಲಡ್ ಲೈನು ಓಕೆನಾ ಆಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ಅಷ್ಟೇ. ಯಾರು ಕಡಿಮೆ ಟೈಮ್ ಆಡೋ ಅಕ್ಕಿನ ಈಗ ಸುಮ್ಮನೆ ಈಗ ನೋಡಿ ಒಂದು 7 ಅವರ್ 6 ಅವರ್ ಆಡುತ್ತೆ ಅಂತ ಅಂದ್ಬಿಟ್ಟು 1000 ರೂಪಾಯಿಗೆಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲೆಲ್ಲ ಹೋಗಿಸ್ಕೊಂಬಂದ್ರೆ ಅದೆಲ್ಲ ಡುಬಾಕ್ ಅಂತ ಓಕೆನಾ. ಯಾರು 1000 ರೂಪಾಯಿಗೆಲ್ಲ 5 ಅವರ್ 6 ಅಕ್ಕಿ ಎಲ್ಲ ಕೊಡಲ್ಲ. ಯಾರು ನಂಬಿದ್ದು ತಗೊಳಕ್ಕೂ ಹೋಗ್ಬಿಡಿ ಓಕೆನಾ. ಬೇಕಾದ್ರೆ ಏನೋ ಪಟ ಕೊಡ್ತಾರೆ ಆಡ್ತಾರೆ ಅಂತ ಹೇಳಿದ್ರೆ ಅದೊಂದು ನಂಬಿಕೆ, ನಾವು ಬಿಡೋದ್ರ ಮೇಲೆ ಡಿಪೆಂಡ್ ಅದು ಪಟಗಳನ್ನೆಲ್ಲ ಓಕೆನಾ. ಈ ದೊಡ್ಡ ಅಕ್ಕಿಗಳು ಈಗ ನೋಡ್ಬೋದು, ನಮ್ಮ ರೇಗ್ದಾರು, ಗುಲ್ದಾರು, ಆಮೇಲೆ ಈ ಧೂಮ ಅದು ಬಿಟ್ಕೊಳ್ಳೋ ಅಂತಾನೆ ಅಕ್ಕಿ, ಅದು ಒಳ್ಳೆ ಟೈಮ್ ಮಾಡಿದೆ, ಅದಕ್ಕೆ ಜೊತೆ ಮಾಡಿ ಪಟ ತೆಗಿಸ್ತಾ ಇರೋದು. ಆ ಥರ ತಾಮ್ರಲ್ಲಲ್ಲಿ ಬಾಜಿ ಕಮ್ಮಿ, ಅರೆ ಅಕ್ಕಿ ಆಟ ನೆಕ್ಸ್ಟ್ ಲೆವೆಲ್ ಇದೆ ಓಕೆನಾ. ಅದಕ್ಕೋಸ್ಕರ ಅಷ್ಟೇ. ಯಾರು ಆ ಥರ ಅಕ್ಕಿನ ಕಡಿಮೆ ಬೆಲೆಗೆ ಕೊಡಲ್ಲ
ಓಕೆನಾ. ಇದೊಂದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಓಕೆನಾ. ಕಡಿಮೆ ಕೊಡ್ತಾವ್ರೆ ಅಂತ ಹೋಗಿ ಹಳ್ಳಕ್ ಬೀಳ್ಬೇಡಿ. ಕಡಿಮೆಗೆ ಏನಾರ ಕೊಡ್ತಾವ್ರೆ ಅಂದ್ರೆ ಏನೋ ಒಂದು ಅಕ್ಕಿಲಿ ಫಾಲ್ಟ್ ಇರುತ್ತೆ, ಅಕ್ಕಿ ಆಡಿರ್ಬೋದೇನೋ, ಅಕ್ಕಿಲಿ ಏನಾರ ಫಾಲ್ಟ್ ಇರುತ್ತೆ, ಅದಕ್ಕೆ ಕೊಟ್ಬಿಡ್ತಾರೆ. ಇಲ್ಲ ಅಂದ್ರೆ ಸುಮ್ನೆ ಯಾರೋ 5 ಅವರ್ ಆಡೋರು ಅಕ್ಕಿನ ಯಾರೋ ಕೊಡಕ್ ಹೋಗಲ್ಲ ಓಕೆನಾ. ನಾವು ಏನ್ ಕೊಡ್ತೀವಿ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬಾ ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಬ್ರೋ ಅಕ್ಕಿ ಬೇಕು ಅಂತ. ಅದಕ್ಕೋಸ್ಕರ ನಾವು ದೊಡ್ಡ ಅಕ್ಕಿ ಕೊಡದೇ ಇದ್ರು ಸಹ ನಾವು ಪಟಗಳಲ್ಲಿ ಏನ್ ರಿಸಲ್ಟ್ ಬರ್ತಾ ಇರುತ್ತೋ ಪಟಗಳನ್ನ ಕೊಡೋಕೆ ಇಷ್ಟಪಡ್ತೀವಿ. ಯಾರು ತುಂಬಾ ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ ಬ್ರೀಡಿಂಗ್ ಏನ್ ನಾವು ಪೇರ್ನ ಸೆಟ್ ಮಾಡಿರ್ತೀವೋ ಅದ್ರಲ್ಲಿ ಪಟ ರಿಸಲ್ಟ್ ಬರ್ತಾ ಇರುತ್ತೋ ಅದನ್ನ ಮಾತ್ರ ಕೊಡ್ತೀವಿ ಓಕೆನಾ. ಅದಕ್ಕೋಸ್ಕರ ಅಷ್ಟೇ ಆದಷ್ಟು ಅಕ್ಕಿ ತಗೊಬೇಕಾರೆ ನೋಡಿ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡು ತಗೊಳ್ಳಿ. ಸುಮ್ನೆ ಹೋಗಿ ಇನ್ವೆಸ್ಟ್ ಮಾಡಿ ತಂದಿ ಆರ್ತಾ ಇಲ್ಲ ಅಂತ ಅವ್ರನ್ನ ಬೈಕೊಳ್ಳೋದು ಬೇಡ ಓಕೆನಾ. ಅದಕ್ಕೋಸ್ಕರ ಅಷ್ಟೇ. ನಿಮ್ಗೇನಾರು ಅಕ್ಕಿ ಬೇಕು ಅಂದ್ರೆ ನನಗೊಂದು DM ಮಾಡ್ಬೋದು, ನಾನು ಹುಡುಕಿ ಅಕ್ಕಿ ನಾನು ಕೊಡೋ ಅಕ್ಕಿಗಳು ಯಾವ್ದಲ್ಲೂ ಫಾಲ್ಟ್ ಇರಲ್ಲ ಓಕೆನಾ. ರಿಸಲ್ಟ್ ಇರುತ್ತೆ. ಯಾವ ಅಕ್ಕಿನೂ ಸಹ 3 ಅವರ್ ಕೆಳಗಾಡಲ್ಲ ಓಕೆನಾ. ಎಲ್ಲ 3 ಅವರ್ 5 ಅವರ್ ಮೇಲೆ ನಾನು ಆಡೋ ಅಕ್ಕಿಗಳು. ಬಜೆಟ್ ಹಂಗೆ ಇರುತ್ತೆ ಓಕೆನಾ. ಒಬ್ರು ಕಡಿಮೆ ಮಾಡಿ ಅಂತ ನಾವು ಎಷ್ಟು ಅಂತ ಕಡಿಮೆ ಮಾಡೋಕ್ಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಅಷ್ಟೇ ರಿಸಲ್ಟೆಡ್ ಅಕ್ಕಿಗಳು ನಾವು ಕೊಡೋದು. ಅದಕ್ಕೋಸ್ಕರ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿರುತ್ತೆ ಓಕೆನಾ. ಯಾರು ಬೇಜಾರು ಮಾಡ್ಕೊಂಬಿಡಿ ಏನ್ ಹಿಂಗೆ ಹೇಳ್ತಾರೆ ಅಂತ, ಇರೋದನ್ನೇ ಹೇಳಿದ್ ನಾನು. ಅದಕ್ಕೋಸ್ಕರ ಅಷ್ಟೇ ಓಕೆನಾ. 5Kಗೆ ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಓಕೆನಾ. ಇನ್ನ ಒಂದು 600 ಸಬ್ಸ್ಕ್ರೈಬರ್ಸ್ ಬೇಕು, ಬೇಗ ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸೀಲ್ ಅಷ್ಟಲ್ಲಿ ಕಂಪ್ಲೀಟ್ ಮಾಡ್ತೀರಾ ಅಂತಲೂ ಸಹ ತಿಳ್ಕೊಂಡಿದ್ದೀನಿ. ಸೀಲಲ್ಲಿ ಮಾತ್ರ ಒಳ್ಳೊಳ್ಳೆ ವಿಡಿಯೋಗಳು ಕೊಡ್ತೀನಿ. ಎಲ್ಲ ನಮ್ಮ ಏರಿಯಾದ ಅಡುಗೆಗಳಲ್ಲೆಲ್ಲ ಹೋಗಿ ಯಾರ್ಯಾರು ಅಕ್ಕಿ ಬಿಡ್ತಾ ಇದ್ದಾರೆ, ಅಕ್ಕಿದು ಎಷ್ಟೊತ್ತಾರಿದೆ ಅನ್ನೋದೆಲ್ಲ ಪೂರ್ತಿ ನಿಮಗೆ ಅಪ್ಡೇಟ್ ಕೊಟ್ಕೊಂತ ಹೋಗ್ತಾ ಇರ್ತೀನಿ ನಾನು ಓಕೆನಾ. ಆಮೇಲೆ ವ್ಯಾಕ್ಸಿನೇಷನ್ ಬಗ್ಗೆ ಕೇಳಿದ್ರಲ್ವಾ, ವ್ಯಾಕ್ಸಿನೇಷನ್ ಮಾಡೋಕ್ಕೂ ಮುಂಚೆ ಫಸ್ಟ್ ಅಕ್ಕಿಗಳಿಗೆಲ್ಲ ಡಿವರ್ಮಿಂಗ್ ಮಾಡಬೇಕು. ಈ ಸಂಡೇ ಅಕ್ಕಿಗೆ ಡಿವರ್ಮಿಂಗ್ ಮಾಡಬೇಕು ಓಕೆನಾ. ಎಲ್ಲ ಅಕ್ಕಿಗಳಿಗೂ ಸಹ ಓಕೆನಾ. ನಾನು ಹೇಳೋದು ನೆಮೋಸಿಡ್ ಯೂಸ್ ಮಾಡಿ. ಅಕಸ್ಮಾತ್ ರೆಕ್ಕೆ ಎಳ್ದಿರ್ತಿರಲ್ಲ, ಅಕಸ್ಮಾತ್ ಬರ್ತಾ ಇರೋದು ಸುಟ್ಟೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಬೇರೆದು ಯೂಸ್ ಮಾಡಿದ್ರೆ ನೆಮೋಸಿಡು ಓಕೆನಾ ನಾರ್ಮಲಿ ಸ್ವಲ್ಪ ಸುಟ್ಟೋದಂಗೆ ಆಗುತ್ತೆ. ರೆಕ್ಕೆ ಏನು ಹೇಳ್ದಿಲ್ಲ ಅಂದ್ರೆ ಹಾಕೊಳ್ಳೋರು ಹಾಕೊಬೋದು. ನಾರ್ಮಲ್ ಸಹ ತುಂಬ ಚೆನ್ನಾಗಿ ಬೀಳುತ್ತೆ. ಇಲ್ಲ ಬಜೆನೂ ಸಹ ಯೂಸ್ ಮಾಡೋದು. ಬಜೆ ಏನಾದ್ರು ಯೂಸ್ ಮಾಡೋಕೆ ಬಂದಿಲ್ಲ ಅಂದ್ರೆ ಸುಮ್ಮನೆ ಯೂಸ್ ಮಾಡೋಕೆ ಹೋಗ್ಬಿಡಿ. ಅದನ್ನ ಸಹ ನಾನು ತಿಳಿಸ್ಕೊಡ್ತೀನಿ ಓಕೆನಾ. ಆದಷ್ಟು ಅಕ್ಕಿನ ಈಚೆಗೆ ಬಿಟ್ಟಾಗ ಸ್ವಲ್ಪ ನೋಡ್ಕೊಳ್ಳಿ. ಶಿಖರ ಬೈರಿಗೆ ಕಾಟ ಇರೋದ್ರಿಂದ ಅಕ್ಕಿ ಬೆಳಗ್ಗೆ ಬಿಡ್ಕೊಳ್ಳಿ ಓಕೆನಾ. ಸಾಯಂಕಾಲ ಬಿಡ್ಬೋದು ಅಂತೇನಿಲ್ಲ, ಬಿಟ್ಟರು ಸ್ವಲ್ಪ ಯಾವಾಗ ಬ್ಯಾಡ್ ಲಕ್ ಏನು ಹೇಳೋಕ್ಕಾಗಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಅಕ್ಕಿ ಹೊಡಿಬೋದು. ಬೆಳಗ್ಗೆ ಬಿಟ್ಟಾಗೆ ಹೊಡಿಬೋದು. ನಾವು ಸುಮ್ಮನೆ ಹೇಳ್ತೀವಿ ಬೆಳಗ್ಗೆ ಏನು ಅಂದರೆ ಸ್ವಲ್ಪ ವೆದರ್ ಚೆನ್ನಾಗಿರುತ್ತೆ, ಸ್ವಲ್ಪ ಬೇಗ ಬಿಡ್ತೀವಲ್ಲ ಅನ್ನೋದೊಂದು ಧೈರ್ಯ ಅಷ್ಟೇ ಓಕೆನಾ. ಅಕ್ಕಿಗೆ ಮೇವೆಲ್ಲ ಹಾಕಿದ್ದೀನಿ, ನೀರು ಕೇಳ್ತಾ ಇದೆ, ನೀರೆಲ್ಲ ತೋರಿಸ್ಬೇಕು ಓಕೆನಾ. ಇಷ್ಟೇ ಇವತ್ತು. ನಾಳೆ 3 o'clock ಬರ್ತಾ ಇದ್ದೀನಿ. ಯಾರ್ಯಾರು ನಾ ಫಾಲೋ ಆಗಿಲ್ಲ ಅಬೌಟ್ ಸೆಕ್ಷನ್ಗೆ ಹೋಗಿ ನನ್ನ Instagram ಅಕೌಂಟ್ ಇರುತ್ತೆ, ಆರಾಮಾಗಿ ಫಾಲೋ ಮಾಡ್ಕೊಳ್ಳಿ. ನಾಳೆ ಎಲ್ರಿಗೂ ಲೈವಲ್ಲಿ ಸಿಗ್ತೀನಿ.